ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮನೆಯೊಳಗಿನ ಬೇಗುದಿ ಮತ್ತೊಮ್ಮೆ ಬಹಿರಂಗವಾಗಿದೆ. ರಾಯಚೂರಿನ ಕೆಡಿಪಿ ಸಭೆಯಲ್ಲಿ ಸಚಿವರ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬರು ವಾಗ್ಬಾಣ ಹೂಡಿದರೆ ಮತ್ತೊಬ್ಬರು ಧರಣಿ ಕುಳಿತು ಸಚಿವರಿಗೆ ಮುಜುಗರ ಸೃಷ್ಟಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಇಂದು ನಿನ್ನೆಯದಲ್ಲ. ಗ್ಯಾರಂಟಿಗಳ ಹೊರೆಯೋ ಅಥವಾ ಅನುದಾನದ ಬರೆಯಿಂದಲೂ ಶಾಸಕರು ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ಅಸಮಾಧಾನ, ಸಿಟ್ಟು, ಆಕ್ರೋಶ ಹೊರಹಾಕ್ತಾನೆ ಇದ್ದಾರೆ. ಮೊನ್ನೆಯಷ್ಟೇ ಸುರ್ಜೇವಾಲಾ ಸಾಹೇಬ್ರು ದಿಲ್ಲಿಯಿಂದ ಬಂದು ಪಂಚಾಯಿತಿ ನಡೆಸಿದ್ರು ಈ ಬೇಗುದಿ ತಣ್ಣಗಾಗಿಲ್ಲ. ಇಂದು ಸಚಿವರ ವಿರುದ್ಧ ಶಾಸಕ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲೆಗೆ ಇಬ್ಬರು ಸಚಿವರಿದ್ದರೂ ಅಭಿವೃದ್ಧಿ ಆಗುತ್ತಿಲ್ಲ. ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕ ಬಹಿರಂಗ ವಾಗ್ದಾಳಿ. ಇಂದು ರಾಯಚೂರು ಜಿಲ್ಲಾ ಪಂಚಾಯತಿ ಕಚೇರಿ ಕಾಂಗ್ರೆಸ್ ಸಚಿವ ವರ್ಸಸ್ ಶಾಸಕರ ನಡುವೆಯೇ ವಾಗ್ಯುದ್ಧಕ್ಕೆ ವೇದಿಕೆ ಸೃಷ್ಟಿಸಿತ್ತು. ಕಚೇರಿಯ ಮುಂಭಾಗದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಸ್ಕಿ ಕಾಂಗ್ರೆಸ್ ಶಾಸಕ ಬಸವನಗೌಡ ತುರುವಿನಹಾಳ, ವೈದ್ಯಕೀಯ ಶಿಕ್ಷಣ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಕ್ರಮ ವ್ಯವಹಾರಗಳು ಎಗ್ಗಿಲ್ಲದೆ ನಡೆದಿವೆ. ಪೊಲೀಸ್ ಗುಂಡಾಗಿರಿ ಹೆಚ್ಚಾಗಿದೆ. ಸಚಿವರು ಶಿಷ್ಟಾಚಾರಕ್ಕೆ ಸಭೆ ನಡೆಸಿ ಹೋಗುತ್ತಿರುವ ಕಾರಣ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಎಂಎಲ್ಸಿ ಬಸವನಗೌಡ ಬಾದರ್ಲಿ, ಎ ವಸಂತಕುಮಾರ, ಶರಣಗೌಡ ಪಾಟೀಲ ಬಯ್ಯಾಪುರ ಕೂಡ ಧ್ವನಿಗೂಡಿಸಿದ್ರು. ಶಾಸಕ ಹಾಗೂ ಎಂಎಲ್ಸಿಗಳು ಸಚಿವರ ವಿರುದ್ಧ ವಾಗ್ಬಾಣ ಪ್ರಯೋಗಿಸಿದ್ರೆ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಸಚಿವರ ಬೆಂಬಲಕ್ಕೆ ನಿಂತರು. ಕೇವಲ ನಿಮ್ಮ ಕ್ಷೇತ್ರದ್ದೇ ಮಾತನಾಡಿದರೆ ನಮ್ಮ ಕ್ಷೇತ್ರದ ಬಗ್ಗೆ ಯಾವಾಗ ಹೇಳಬೇಕು ಅಂತ ಪ್ರಶ್ನಿಸಿದರು. ದದ್ದಲ್ ಏಕವಚನ ಪ್ರಯೋಗ ಮಾಡಿದಾಗ ಬಾದರ್ಲಿ ಕೂಡ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡರು. ಟೋಲ್ ಬಗ್ಗೆ ಅಸಮಾಧಾನ, ಶಾಸಕಿ ಕರೆಮ್ಮ ನಾಯಕ್ ಧರಣಿ. ಇತ್ತ ಶಾಸಕಿ ಕರೆಮ್ಮ ನಾಯಕ್ ಕೂಡ ಧರಣಿ ನಡೆಸಿ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದ ಟೋಲ್ ಗೇಟ್ ಅನ್ನು ದೇವದುರ್ಗ ತಾಲೂಕಿನಲ್ಲಿ ಹಾಕಿ ನನ್ನ ಕ್ಷೇತ್ರದ ಜನರ ಹಣ ವಸೂಲಿ ಮಾಡುತ್ತಿದ್ದಾರೆಂದು ನೆಲದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. 40 ಕಿಲೋಮೀಟರ್ ಮಧ್ಯೆ 2 ಟೋಲ್ ಅಳವಡಿಸಿದ್ದು ಇದನ್ನ ಶಾಶ್ವತವಾಗಿ ರದ್ದುಗೊಳಿಸಬೇಕೆಂದು ಪಟ್ಟು ಹಿಡಿದರು. ಕೂಡಲೇ ಸಚಿವರು ತಾತ್ಕಾಲಿಕವಾಗಿ ಟೋಲ್ ಬಂದ್ ಮಾಡಲು ಡಿಸಿಗೆ ಸೂಚಿಸಿದರು. ಈ ಬಗ್ಗೆ ಸಂಬಂಧಿತ ಸಚಿವರ ಜೊತೆ ಮಾತನಾಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಶಾಸಕಿ ಕರೆಮ್ಮ ಪ್ರತಿಭಟನೆ ಕೈಬಿಟ್ಟರು. ಶಾಸಕ ಸಚಿವರ ಕಿತ್ತಾಟದ ನಡುವೆ ಅಧಿಕಾರಿ ರಮ್ಮಿ ಆಟದಲ್ಲಿ ಬ್ಯುಸಿ. ಕೆಡಿಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ನಡುವೆ ಜೋರು ವಾಗ್ವಾದ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ನಮಗೂ ಈ ಜಗಳಕ್ಕೂ ಸಂಬಂಧವೇ ಇಲ್ಲ ಅಂತ ಅಧಿಕಾರಿಯೊಬ್ಬರು ರಮ್ಮಿ ಆಡಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರವೀಣ್ ಸಭೆಯ ಬಗ್ಗೆ ಆಲಿಸದೆ ಅತ್ತಿತ್ತ ಕದ್ದು ಮುಚ್ಚಿ ರಮ್ಮಿಯಲ್ಲಿ ಮಗ್ನರಾಗಿದ್ರು. ಒಟ್ಟಾರೆ ಸ್ವಪಕ್ಷೀಯ ಶಾಸಕರೇ ಗರಂ ಆಗಿದ್ದರಿಂದ ಸಚಿವ ಶರಣಪ್ರಕಾಶ ಪಾಟೀಲ ತೀವ್ರ ಮುಜುಗರಕ್ಕೆ ಒಳಗಾಗಿದ್ರು. ಸದ್ಯ ಸಚಿವ ಶರಣಪ್ರಕಾಶ್ ಪಾಟೀಲರಿಗೆ ಸ್ವಪಕ್ಷದ ಶಾಸಕರಿಂದಲೇ ಮುಜುಗರವಾಗಿದ್ದು ಮುಂದೆ ಮತ್ತೆ ಯಾವ ಸಚಿವರಿಗೆ ಕಾದಿದೆಯೋ? ಶ್ರೀಕಾಂತ್, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.